ಕೇಂದ್ರ ಸರ್ಕಾರದ ಮೇಲೆ ಸಚಿವ ಮಧು ಬಂಗಾರಪ್ಪ ಮುಗಿಬಿದ್ದಿದ್ದಾರೆ. ಬರ ಪರಿಹಾರ ಕೊಡದ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಆಯಿತು ಆಗಲೇ. ಆದರೂ ಬಿಜೆಪಿಯವರು ಒಬ್ಬರೂ ಕೂಡ ಮಾತಾಡ್ತಾ ಇಲ್ಲ. ಬಿಜೆಪಿಯವರಿಗೆ ರೈತರ ಶಾಪ ತಟ್ಟುತ್ತೆ. ಇಡ್ಲಿಗೂ ಟ್ಯಾಕ್ಸ್ ಹಾಕ್ತಾರೆ, ಕಾಫಿಗೂ ಟ್ಯಾಕ್ಸ್ ಹಾಕ್ತಾರೆ, ಉಸಿರಾಡಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಇವರು. ರಾಮನನ್ನ ಬೀದಿಗೆಳ್ಕೊಂಡು ಬಂದಂಥವ್ರು ಇವರು. ರಾಮ ಇವರಿಗೆ ಶಾಪ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಮಂಗಳೂರಲ್ಲಿ ಸಭೆಯಲ್ಲಿ ಬಂತೆ ರೋಡ್ ಶೋ ಮಾಡ್ತಾರಂತೆ. ರೋಡ್ ಶೋ ಅಲ್ಲಿ ಬಂತೆ ಸಭೆ ಮಾಡ್ತಾರಂತೆ. ಈ ಥರದ್ದೆಲ್ಲ ಬರ್ತಾ ಇದೆಯಲ್ಲ. ಏನು ರೋಡ್ ಸೈಡಲ್ಲಿ ಜನಗಳನ್ನ ನಿಲ್ಲಿಸ್ಬಿಟ್ಟು ನಿಂತಿರ್ತಾರಲ್ಲ, ಇದೇ ರೋಡ್ ಶೋನಾ? ರೋಡ್ ಶೋ ಯಾರೋ ಬರ್ತಾರೆ ಅಂದರೆ ಜನ ಅಕ್ಕಪಕ್ಕ ನಿಂತ್ಕೋತಾರಪ್ಪ. ಇದು ದೊಡ್ಡ ರೋಡ್ ಶೋ ಇದು. ಟಾಟಾ ಮಾಡಿಕೊಂಡು ಕೈ ಬೀಸ್ಕೊಂಡು ಹೋದರೆ ಜನ ಇವರಿಗೆ ಓಟ್ ಹಾಕ್ಬಿಡ್ತಾರಾ? ಮಧು ಬಂಗಾರಪ್ಪ ಅವರು ಪ್ರಶ್ನೆ ಕೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಧ್ವನಿ ಎತ್ತಿಲ್ಲ. ಸಂಸದರು ಹೇಳ್ತಾರೆ ಇಲ್ಲಿರೋರೆಲ್ಲರೂ ಕೂಡ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಸುಳ್ಳು ಹೇಳ್ತಾರೆ ಅಂತ. ನಾನು ಹೇಳ್ತೀನಿ MP ಅವರಿಗೆ, ಇನ್ನೂ ಕೂಡ ಎಷ್ಟು ಹೇಸಿಗೆ ರೀ ನಿಮಗೆ. ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿತಕ್ಕಂಥ ಸುಪ್ರೀಂ ಕೋರ್ಟ್ ನಿಮಗೆ ಛೀಮಾರಿ ಹಾಕಿದೆ. ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ಹೇಳಿದೆ. ಕೃಷ್ಣ ಬೈರೇಗೌಡರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ AG ಅವರೆಲ್ಲ ಹೋಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದೆ, ಬರಕ್ಕೆಲ್ಲ ಇಲ್ಲಿ ಬರಬಾರ್ದ್ರಿ, ನಿಮ್ಮ ಕರ್ತವ್ಯ ಇದು, ನಿಮಗೆ ಏನಾಗಿದೆ ರೋಗ ನಿಮಗೆ ಅಂತ ಕರೆದಿದ್ದಾರೆ. ಇವತ್ತುವರೆಗೂ ಕೇಂದ್ರ ಸರ್ಕಾರದವರಾಗ್ಲಿ, ಇಲ್ಲಿರ್ತಕ್ಕಂಥ MP ಅವರಾಗ್ಲಿ, MP ಗಳಾಗ್ಲಿ, ಜನರಿಂದ ಧ್ವನಿಯಾಗಿ ಆಯ್ಕೆಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದವರು ಅವರೆಲ್ಲರೂ ಕೂಡ ಒಂದು ಮಾತಾಡಕ್ಕಾಗಿಲ್ಲನ್ರಿ. ಒಬ್ರು ಯಾರಾದ್ರೂ ಮಾತಾಡಿದಾರ? ಇನ್ನೂ ಕೂಡ ಇವ್ರಿಗೆ ಪರಿಜ್ಞಾನ ಬಂದಿಲ್ಲ. ನಿರ್ಮಲಾ ಸೀತಾರಾಮ್ ಅವರು ಬಂದು ಅವತ್ತೇ ಮಧ್ಯಾಹ್ನ ಸುಳ್ಳು ಹೇಳಿ ಹೋಗ್ತಾರೆ. 2-3 ದಿವಸದಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಛೀಮಾರಿ ಹಾಕ್ತಾರೆ. ನಾಚಿಕೆ ಆಗ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಲ್ದಾರಿಗೂ ಕೂಡ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಇಲ್ಲಿರೋ ಸಂಸದರವರೆಗೂ ಕೂಡ. 15 ಲಕ್ಷ ಬಂದಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ, ಇಡ್ಲಿಗೂ ಟ್ಯಾಕ್ಸು. ಈಗ ನಾವೆಲ್ಲ ತಂದಿಲ್ಲ, ಅದಕ್ಕೆಲ್ಲ ಇಡ್ಲಿ ಟ್ಯಾಕ್ಸ್, ಒಂದು ಕಾಫಿ ಟ್ಯಾಕ್ಸ್, ಉಸಿರಾಡಿದ್ರೆ ಟ್ಯಾಕ್ಸ್, ಧರ್ಮದ ಮೇಲೆ ಏನೋ ಟ್ಯಾಕ್ಸ್ ನ ಪಾಲ್ ಮಾಡ್ಬೇಕಂತೆ. ನೀವು ಒಪ್ತೀರಾ? ಹಂಗಾರೆ ಈ ದೇಶದಲ್ಲಿರೋ ಆಕ್ಸಿಜನ್ ಮಾಡ್ಬಿಡ್ರಿ, ಒಂದ್ ಧರ್ಮಕ್ಕೆ ಇಷ್ಟು %, ಇವ್ರಿಗೆ ಒಂದಿಷ್ಟು %, ಈ ಆಕ್ಸಿಜನ್ ಪಾಲ್ ಮಾಡ್ಬಿಡ್ರಿ. ಇವ್ರಿಗೆ ಮಾನ ಮರ್ಯಾದೆ ಇಲ್ಲಲ್ರಿ. ಧರ್ಮದೆಲ್ಲ ಬಿಟ್ಟಾರ ಸದ್ಯ, ಯಾಕಂದ್ರೆ ರಾಮ ಮೋಸ್ಟ್ಲಿ ಶಾಪ ಕೊಟ್ಟಿರ್ಬೇಕು ಅವ್ರಿಗೆ. ರಾಮ ಇವರಿಗೆ ಶಾಪ ಕೊಟ್ಟೆ ಕೊಡ್ತಾರೆ. ರಾಮನ ಹೆಸರಲ್ಲಿ ಸುಳ್ಳು ಹೇಳಿರೋದನ್ನ ನಿಮಗೆ ಶಾಪ ತಟ್ಟೆ ಅದು ಬೇಕು ನಿಮಗೆ. ಯಾಕೆಂದ್ರೆ ಸುಳ್ಳು ಹೇಳಿಕೊಂಡು ರಾಮನ್ ಬೀದಿಗೆ ತಂದು, ಧರ್ಮಗಳನ್ನ ಬೀದಿಗೆ ತಂದು. ನರೇಂದ್ರ ಮೋದಿ ಅವರು ಬೆಂಗಳೂರಿಂದ ಮಂಗಳೂರಿಗೆ ಹೋದ್ರು, ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿ ಅಂತೆ. ಯಾಕೆ ಸ್ಟ್ರಾಟಜಿ ಡೌನು? ಲ್ಯಾಂಡಿಂಗ್ ಆಗ್ತಾ ಇದೆ ಅವ್ರದ್ದು, ಪಾತಾಳಕ್ಕೆ ಹೋಗ್ತಾ ಇದೆ ಅದು. ಅಲ್ಲಿ ಏನ್ ಮಾಡಿದ್ರು, ಬಹಿರಂಗ ಸಭೆ ಬೇಡ ಅಂತೆ, ರೋಡ್ ಶೋ ಅಂತೆ. ರೋಡಲ್ಲಿ ಪುಕ್ಷಟೆ ಜನರು ನಿಂತಿರ್ತಾರಲ್ಲ ಟಾಟಾ ಮಾಡಕ್ಕೆ, ಇವರಿಗೆ ಟಾಟಾ ಮಾಡ್ಕೊಂಡು ಹೋಗೋದಕ್ಕೆ